ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 90 ಸಬ್ಸ್ಕ್ರೈಬರ್ಗೆ ಬರೀ 2 ಮೆಂಬರ್ಸ್ ಅಷ್ಟೇ ಇರೋದು. ಇವತ್ತು ನಾನು ಸ್ಪೆಷಲ್ ಅಡುಗೆ ತೋರಿಸ್ತಾ ಇದ್ದೀನಿ. ಫಿಶ್ ಗ್ರೇವಿನ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಮಾಡೋದು ಅಂತ ಹೇಳ್ತೀನಿ ಬನ್ನಿ. 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, 1 ಇಂಚ್ ಶುಂಠಿನ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ತಿರ್ಗಾ ಒಂದು ಜಾರಿಗೆ 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, 1 ಹಿಡಿ ಆಗೋಷ್ಟು ಪುದೀನ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದೆಲ್ಲ ಆದಮೇಲೆ ಕಾಯಿನ ಹಾಕ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಕಾಯಿ. ಆಮೇಲೆ 1 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ 1 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಒಂದು 4 ಪೀಸ್ ಆಗೋಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ, ಚಿಕ್ಕ ಪೀಸ್ ಆಗೋಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಬೇಕು, ಅದನ್ನು ನುಣ್ಣಕೊಂಡು ರುಬ್ಬಬಾರ್ದು. ಆಮೇಲೆ ಒಂದು ಕುಕ್ಕರಿಗೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ, ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು. ಆಮೇಲೆ ನಾನು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಇದು ಕ್ಯಾಪ್ಸಿಕಮ್ನ ಹಾಕ್ಕೊತಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. 1 ಕ್ಯಾಪ್ಸಿಕಮ್ನ ಫುಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ದಪ್ಪಾಗಿ ಕಟ್ ಮಾಡಿಕೊಂಡು 4 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಅದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದನ್ನು ಎಲ್ಲ ನೀಟಾಗಿ ಹಸಿ ವಾಸನೆ ಹೋಗ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು. ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಇನ್ನೂ ಬೇಗ ಫ್ರೈ ಆಗುತ್ತೆ. ನಿಮ್ಗೆ ಬೇಕಾದರೆ ಹಾಕ್ಕೊಂಡು ಮಾಡ್ಕೊಳ್ಳಿ, ಬೇಗ ಫ್ರೈ ಆಗುತ್ತೆ. ನಾನೇನು ಹಾಕಿಲ್ಲ, ಹಂಗೆ ಫ್ರೈ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1/4 ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಆ್ಯಂಡ್ 1/4 ಸ್ಪೂನ್ ಆಗೋಷ್ಟು ಇದು ಜೀರಿಗೆ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಬೇಕು, ಡ್ರೈ ಫ್ರೈ ಮಾಡ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ನೀಟಾಗಿ ಡ್ರೈ ಫ್ರೈನ ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಆ್ಯಂಡ್ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ, ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದರೆ. ಅದೆಲ್ಲ ಡ್ರೈ ಫ್ರೈ ಆದಮೇಲೆ ಹಸಿ ವಾಸನೆ ಹೋಗೋ ಗಂಟ ಡ್ರೈ ಫ್ರೈ ಆದಮೇಲೆ ಇವಾಗ ನಾನು ರುಬ್ಬಿಟ್ಕೊಂಡಿರೋದನ್ನ ತರಿಯಾಗಿ ರುಬ್ಬಿಟ್ಕೊಂಡಿರೋದನ್ನ ನಾನು ಅದನ್ನು ಮಸಾಲೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಅದೇ ಜಾರ್ಗೆ ನಾನು 2 ಲೋಟ ನೀರು ಹಾಕಿ ಜಾರನ್ನ ನೀಟಾಗಿ ತೊಳೆದು ಕುಕ್ಕರ್ ಒಳಗೆ ಹಾಕ್ಕೊಂಡಿದ್ದೀನಿ ನೀರನ್ನ. ಮತ್ತು ನನಗೆ ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ, ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನನಗೆ ಯಾಕೋ ಗಟ್ಟಿ ಅನ್ನಿಸ್ತಾಯಿತ್ತು, ನನಗೆ ಸಿಕ್ಕಾಪಟ್ಟೆ ಗಟ್ಟಿ ಅನ್ನಿಸ್ತಿತ್ತು. ಹಾಗಾಗಿ ಮತ್ತೆ ನಾನು ತೋರಿಸಿದ್ನಲ್ಲ ಅದೇ ಲೋಟದಲ್ಲಿ 2 ಲೋಟ ಆಗೋಷ್ಟು ನಾನು ನೀರನ್ನ ಹಾಕ್ಕೊಂಡೆ. ಮತ್ತು ನನಗೆ ಗಟ್ಟಿ ಅನ್ನಿಸ್ತಿತ್ತು ಗ್ರೇವಿ, ಹಾಗಾಗಿ ಅನ್ನಕ್ಕೆ ಚಪಾತಿಗೆ ಎಲ್ಲ ಹಚ್ಕೊಂಡು ತಿನ್ನಬೇಕಲ್ಲ, ಹಾಗಾಗಿ ನೀವು ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಇದಾಗುತ್ತೆ. ಆ್ಯಂಡ್ ಚಪಾತಿ ಹಚ್ಕೊಂಡು ತಿನ್ನೋಕ್ಕೆ ಯಾವಾಗಲೂ ತೋರಿಸಿದ್ನಲ್ಲ ಅಷ್ಟಿದ್ರೆ ಸಾಕು. ಅನ್ನಕ್ಕಾದರೆ ಇನ್ನೊಂದು 2 ಲೋಟ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೋಟಲಿ ನಾನು 4 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ಇವಾಗ ಮುಚ್ಚಿಬಿಟ್ಟು ನಾನು ಅದನ್ನು ಚೆನ್ನಾಗಿ ಕುದಿಯೋಕ್ಕೆ, ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಅದೆಲ್ಲ ಚೆನ್ನಾಗಿ ಕುದೀತಾ ಇದೆ, ನೀವೇ ನೋಡ್ಬೋದು. ಅದೆಲ್ಲ ಹಸಿ ವಾಸನೆ ಹೋಗೋ ಗಂಟ ಕುಟ್ಕೊಬೇಕು. ಈ ಥರ ಕನ್ಸಿಸ್ಟೆನ್ಸಿನ ನಾನು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚಾಕನ್ನ ಕಾಯಿಸಾಕ್ತೀವಿ ನಾವು, ಗೊತ್ತಿಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ ಹಾಗೆಯೇ ಚಾಕನ್ನ ಕಾಯಿಸಾಕೋವಂಥದ್ದು. ಯಾಕೆ ಚಾಕನ್ನ ಕಾಯಿಸಾಕ್ತೀವಿ ಅಂದರೆ ಕಣ್ಣು ದೃಷ್ಟಿ ಅಥವಾ ಕಾಲ್ದು ಏನಾದ್ರು ಧೂಳು ಅಥವಾ ಅಲ್ಲಿ ತಂದಿರೋದು ಎಲ್ಲ ಏನಾದ್ರು ಆಗಬಾರ್ದು, ಏನೂ ನಮಗೆ ಕೆಟ್ಟದಾಗಬಾರ್ದು, ತಿಂದು ವಾಂತಿ ಭೇದಿ ಅದೇನೂ ಆಗಬಾರ್ದು ಅಂತ ಹೇಳಿ ನಾವು ಚಾಕನ್ನ ಹಚ್ತೀವಿ. ಆ್ಯಂಡ್ ಅದಾದಮೇಲೆ ಕೇಕ್ ಇತ್ತು ಅಷ್ಟರಲ್ಲಿ, ಹಾಗಾಗಿ ನಾನು ಕೇಕನ್ನ ತಿನ್ನೋಣ ಅಂತ ತೋರಿಸ್ತಾಯಿದ್ದೀನಿ. ಆ್ಯಂಡ್ ಈ ಥರ ಚಾಕನ್ನ ಒಳಗೆ ಹಾಕ್ಬಿಟ್ಟು ನೀಟಾಗೆಲ್ಲ ಇದು ಮಾಡಿಬಿಟ್ಟು 3 ಸತಿ ನೀವುಳಿಸಿ ತೆಗಿತೀನಿ, ಕಣ್ಣು ದೃಷ್ಟಿ ಹೋಗಬಾರ್ದಲ್ಲ. ಸಿಡಿ ಅಂತ ಇರುತ್ತೆ ಬಿಸಿಲಿ, ಹುಷಾರಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಆ್ಯಂಡ್ ಅದೆಲ್ಲ ಆದಮೇಲೆ ಚೆನ್ನಾಗಿ ಕುದ್ದಾದಮೇಲೆ ಇವಾಗ ನಾನು ಬೇಜಾರಾಗ್ತಿತ್ತು, ಅದು ಕುದಿಯೋ ಗಂಟ